ಇತ್ತೀಚೆಗೆ ಬಿಡುಗಡೆಯಾದ 7ನೇ ತರಗತಿಯ NCERT ಪುಸ್ತಕದ ಹೊಸ ಪಠ್ಯಪುಸ್ತಕದಲ್ಲಿ ಗಜ್ನಿ ಆಕ್ರಮಣಗಳು ಶೀರ್ಷಿಕೆಯಲ್ಲಿ ಅವನ ಕ್ರೂರತೆ ಬಗ್ಗೆ 6 ಪುಟಗಳನ್ನು ಸೇರಿಸಿದ್ದಾರೆ. ಇದೀಗ ಚರ್ಚೆ ಅಂತೆ. ಏನು ಚರ್ಚೆ? ಸೇರಿಸಬಾರ್ದಾಗಿತ್ತು, ಅವನು ದೇವದೂತ ಅಂತ ಹಾಕಬೇಕಾಗಿತ್ತಾ? ಸೊ ಅದರ ಮೂಲಕ ಚರಿತ್ರೆಯನ್ನು ಔಸಿಟ್ಟು ನಡೆದಿದ್ದನ್ನು ಹೇಳಬಾರ್ದು. ಯಾವುದಾದ್ರು ದೇಶದಲ್ಲಿದೆಯಾ ಇದು? ತನ್ನ ದೇಶದ ಮೇಲೆ ಆದ ದಾಳಿಯನ್ನು ಆಗಿಲ್ಲ ಅನ್ನೋ ಥರ ಬಿಂಬಿಸುವಂತಹ ಕಚಡಗಳಿರೋ ದೇಶ ಇನ್ನೆಲ್ಲರೂ ಇದೆಯಾ? ಭಾರತ ಎಂಬ ದೌರ್ಭಾಗ್ಯ ದೇಶವನ್ನು ಬಿಟ್ಟು. ಮಥುರಾ, ಕನೌಜ್ ಮತ್ತು ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ಗಜ್ನಿ ನಡೆಸಿದ ದಾಳಿಗಳ ಬಗ್ಗೆ ಅದನ್ನು ಉಲ್ಲೇಖಿಸಿದ್ದಾರೆ. ಈ ದಾಳಿಗಳಲ್ಲದೆ ಬೇರೆ ಬೇರೆ ದಾಳಿಗಳ ಬಗ್ಗೆಯೂ ಎಲ್ಲ ಹೇಳಿದ್ದಾರೆ. ಹೇಗೆ ಅವರು ತಮ್ಮ ಧರ್ಮಸ್ಥಾಪನೆಗೂ ಮತ್ತು ತಮ್ಮ ದೊಡ್ಡತನವನ್ನು ಶಕ್ತಿಯನ್ನು ತೋರಿಸ್ಲಿಕ್ಕೂ ಮಾಡಿದ್ರು ಈ ಕೆಲಸ ಅಂತ. ಮತ್ತು ನಮ್ಮ ಶ್ರೀಮಂತ ದೇವಾಲಯಗಳನ್ನು ಗುರಿಯಾಗಿಸಿಟ್ಟುಕೊಂಡು ಹೇಗೆಲ್ಲ ಲೂಟಿ ಹೊಡ್ಕೊಂಡು ಹೋದರು ಅಂತ ಈಗ ಅದೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೀಗ ಹೇಳ್ತಾರೆ, ಈಗ ಅದೆಲ್ಲ ಮಾಡೋಂಗಿಲ್ಲ. ಅದಲ್ಲ, ಯಾರು ಗಜ್ನಿ ಈಸ್ ಈಕ್ವಲ್ ಟು ಶ್ರೀರಾಮಚಂದ್ರ, ಅಷ್ಟೇ ಅವನು ಒಂದೇ ರೀ ಇಬ್ಬರೂ ಅನ್ನೋ ಅಂತಹ ಕಚಡಗಳು ಇಲ್ಲಿ ಬಂದು ಲೋಕಸಭೆಯಲ್ಲಿ ಹೇಳ್ತಾರೆ. ಅವರು ಪ್ರೀತಿಸ್ತಾರಂತೆ ನಮ್ಮ ವಂದೇ ಮಾತರಂ. ಆಲ್ ರೈಟ್.